ವೀಕ್ಷಕರೇ, ಯೋಗವನ ಬೆಟ್ಟದ ವನಮೂಲಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಚಳಿಗಾಲ ಬಂದ ತಕ್ಷಣ ಎಲ್ಲ ವಯಸ್ಸಿನ ವಯೋಮಿತಿ ಇಲ್ಲದೆ ಎಲ್ಲ ವಯಸ್ಸಿನ ಮಕ್ಕಳು, ವೃದ್ಧರು ಅಥವಾ ಮಧ್ಯಮ ವಯಸ್ಸಿನವರು ಎಲ್ಲರಿಗೂ ಚರ್ಮದ ಸಮಸ್ಯೆ ಅನ್ನೋದು ಕಾಡ್ತಾ ಹೋಗುತ್ತೆ. ತುಟಿ ಬಿರುಸು ಆಗೋದು, ಮುಖ ಒಡೆಯುವಂಥದ್ದು, ಚರ್ಮ ಬಿರುಸಾಗ್ತಕ್ಕಂಥದ್ದು, ಕಾಲುಗಳ ಇಮ್ಮಿಡಿಗಳು ಕೂಡ ಒಡೆಯುವಂಥದ್ದು, ರಕ್ತಸ್ರಾವ ಆಗ್ತಕ್ಕಂಥದ್ದು, ವಿಪರೀತ ಒಣಗಿದ ಚರ್ಮ ಕಾಣಿಸ್ತಾ ಹೋಗುತ್ತೆ, ಚರ್ಮ ಕಪ್ಪಾಗ್ತಾ ಹೋಗುತ್ತೆ, ಒಂದು ರೀತಿ ಕಳೆಯನ್ನೇ ಕಳ್ಕೊಂಡ್ಬಿಡುತ್ತೆ, ಮುಖದ ಬಣ್ಣ ಬದಲಾವಣೆ ಆಗುತ್ತೆ. ಇವೆಲ್ಲ ಸಮಸ್ಯೆಗಳಿಗೆ ಕಾರಣವನ್ನು ತಿಳಿದ್ರೆ ಮಾತ್ರ ನೀವು ಅದನ್ನು ತಡೆಗಟ್ಟಬಹುದು ಅಂತಲೇ ನಾನು ಹೇಳ್ತೀನಿ. ಇಲ್ಲಿ ಕಾರಣ ಏನು ಅಂತ ಹೇಳಿದ್ರೆ, ಯಾಕೆ ಈ ಚಳಿಗಾಲದಲ್ಲೇ ಈ ರೀತಿ ಸಮಸ್ಯೆ ಆಗುತ್ತೆ ಅಂತ ತಿಳಿಬೇಕಾಗತ್ತೆ. ಒಂದು, ಯಾರ ದೇಹ ಅಧಿಕ ಉಷ್ಣತೆಯಿಂದ ಇದೆ, ಯಾರ ದೇಹದಲ್ಲಿ ನೀರಿನ ಅಂಶದ ಕೊರತೆ ಇದೆ ಮತ್ತು ಯಾರ ದೇಹದಲ್ಲಿ ರಕ್ತದ ಕೊರತೆ ಇದೆ ಹಾಗೂ ಅಪೌಷ್ಟಿಕತೆ ಕಾಡ್ತಾ ಇದೆ, ಇಂಥವರಿಗೆ ಈ ಒಂದು ಸಮಸ್ಯೆ ಹೆಚ್ಚಾಗಿ ಕಾಡ್ತಾ ಹೋಗುತ್ತೆ. ಆಯಾ ಕಾಲದಲ್ಲಿ ಆಯಾ ಸಮಸ್ಯೆಗಳು ನಿಮಗೆ ಬರ್ತಾ ಹೋಗ್ತದೆ. ಚಳಿಗಾಲದಲ್ಲಿ ವಿಪರೀತ ಚಳಿ ಇರುತ್ತೆ ಮತ್ತು ವಿಪರೀತ ಗಾಳಿ ಸಮಸ್ಯೆ ಇರುತ್ತೆ. ಇದರಿಂದ ನಮ್ಮ ದೇಹದ ನೀರಿನ ಅಂಶದ ಕೊರತೆ ಹೆಚ್ಚಾಗ್ತಾ ಹೋಗೋದ್ರಿಂದ ಈ ಸಮಸ್ಯೆ ನಿಮ್ಮ ಚರ್ಮವನ್ನು ಹಾಳು ಮಾಡ್ತಾ ಹೋಗುತ್ತೆ. ಇದಕ್ಕೆ ನೀವು ಕೇವಲ ಹೊರಭಾಗದಿಂದ ಯಾವುದೋ ಮುಲಾಮ್ಗಳನ್ನು ಹಚ್ಚೋದು, ಮಸಾಜ್ ಮಾಡೋದ್ರಿಂದ ನಿಮಗೆ ಪರಿಹಾರ ಸಿಗೋದಿಲ್ಲ. ದೇಹದ ಒಳಭಾಗದಲ್ಲಿ ನೀವು ದೇಹವನ್ನು ರಕ್ಷಿಸಿದ್ರೆ ಮಾತ್ರ ಹೊರಭಾಗದಿಂದ ನೀವು ರಕ್ಷಿಸ್ಕೊಳ್ಬಹುದು. ಇದು ಹೇಗೆ ರಕ್ಷಿಸೋದು ಅಂತ ಹೇಳಿದ್ರೆ, ನಿಮ್ಮ ಪ್ರತಿನಿತ್ಯದ ಆಹಾರ ಸೌಲಭ್ಯಗಳನ್ನು ನೀವು ಹೇಗೆ ಕೊಟ್ಟಿದ್ದೀರಾ ಅನ್ನೋದು ಮುಖ್ಯವಾಗ್ತದೆ. ಈಗ ಇಲ್ಲಿವರೆಗೂ ನಾನು ಮಾಡ್ಕೊಂಡಿಲ್ಲ, ಮುಂದೆ ಹೇಗೆ ಮಾಡಬಹುದು ಅಥವಾ ಈಗ ಹೇಗೆ ಮಾಡಬಹುದು ಅನ್ನೋದನ್ನು ನೀವು ತಿಳಿದ್ರೆ ಮುಂದಿನ ಚಳಿಗಾಲಕ್ಕಾದರೂ ಈ ಸಮಸ್ಯೆಯಿಂದ ನೀವು ಹೊರಗೆ ಬರ್ಬೋದು. ನಿಮ್ಮ ಪ್ರತಿನಿತ್ಯದ ಆಹಾರಗಳಲ್ಲಿ ಸಾಕಷ್ಟು ನೀರಿನ ಅಂಶವನ್ನು ನೀವು ಕೊಡಬೇಕು. ಅಂದರೆ ಪ್ರತಿನಿತ್ಯ ದಿನಕ್ಕೆ ಕನಿಷ್ಠ 4 ಲೀಟರಷ್ಟು ನೀರನ್ನು ಯಾರು ಸೇವಿಸ್ತೀರೋ ಅವರಿಗೆ ನೀರಿನ ಅಂಶದ ಕೊರತೆ ಉಂಟಾಗೋದಿಲ್ಲ. ಅದರಲ್ಲೂ ಹಣ್ಣಿನ ರಸ, ಮಜ್ಜಿಗೆ, ಎಳನೀರು ಮತ್ತು ಸಾಕಷ್ಟು ಹಾಲಿನ ಪದಾರ್ಥಗಳನ್ನು ನೀವು ಸೇವನೆ ಮಾಡೋದೇ ಆದರೆ ನಿಮ್ಮ ರಕ್ತದ ಶುದ್ಧತೆ ಇರುತ್ತೆ, ದೇಹದಲ್ಲಿ ಸಾಕಷ್ಟು ನೀರಿನ ಅಂಶ ಕೂಡ ಇರುತ್ತೆ ಮತ್ತು ಚರ್ಮ ಒಣಗದೇ ಇರೋ ಹಾಗೆ ನಿಮ್ಮ ದೇಹ ಕಾಪಾಡಿಕೊಳ್ಳಿಕ್ಕೆ ಅದೊಂದು ರೀತಿಯ ಶಕ್ತಿಯನ್ನು ತುಂಬುತ್ತಾ ಹೋಗುತ್ತೆ. ಇನ್ನು ಆಹಾರಗಳಲ್ಲಿ ಆದಷ್ಟು ಈ ಒಣ ಆಹಾರಗಳನ್ನು ತಿನ್ನೋದನ್ನು ನಿಲ್ಲಿಸಿ. ಯಾವೆಲ್ಲ ಅಜೀರ್ಣ ಆಹಾರಗಳನ್ನು ನೀವು ಹೆಚ್ಚೆಚ್ಚು ಸೇವಿಸ್ತೀರ ಅಷ್ಟು ನಿಮ್ಮ ದೇಹ ಒಣಗೋದಕ್ಕೆ ಕಾರಣ ಆಗ್ತದೆ. ಒಣಗಿರೋ ಆಹಾರಗಳಂದರೆ ಹಳೆ ಆಹಾರಗಳನ್ನು ಸೇವಿಸ್ತಕ್ಕಂಥದ್ದು, ಬೇಕರಿ ಆಹಾರಗಳನ್ನು ಸೇವಿಸ್ತಕ್ಕಂಥದ್ದು, ಮಾಂಸಾಹಾರವನ್ನು ಅಧಿಕವಾಗಿ ಸೇವಿಸುವಂಥದ್ದು, ಈ ರೋಟಿ ಪರೋಟ ಅಂತಕ್ಕಂಥ ಈ ರೀತಿಯ ಆಹಾರಗಳನ್ನು ಹೆಚ್ಚೆಚ್ಚು ಸೇವನೆ ಮಾಡೋರಿಗೆ ಈ ನೀರಿನ ಅಂಶದ ಕೊರತೆ ಉಂಟಾಗ್ತದೆ, ಅಧಿಕ ಉಷ್ಣತೆ ಆಗುತ್ತೆ, ಇದರಿಂದ ಚರ್ಮ ಒಣಗಲಿಕ್ಕೆ ಶುರುವಾಗುತ್ತೆ. ಇದು ಚಳಿಗಾಲದಲ್ಲಿ ಹೆಚ್ಚಿಗೆ ತೊಂದರೆಯನ್ನು ಕೊಡುತ್ತೆ. ಇನ್ನು ಕಾಫಿ ಟೀಯನ್ನು ಯಾರ್ಯಾರು ಹೆಚ್ಚೆಚ್ಚು ಕುಡಿತಾ ಇದ್ದೀರೋ ಇವ್ರಿಗೂ ಕೂಡ ನೀರಿನ ಅಂಶದ ಕೊರತೆ ಉಂಟಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಕಾಫಿ ಟೀ ಹೆಚ್ಚಾಗಿ ಕುಡಿಯೋರಿಗೆ ಆಹಾರ ಸರಿಯಾಗಿ ಸೇರೋದಿಲ್ಲ, ಆಹಾರ ಜೀರ್ಣಕ್ರಿಯೆ ನಡೆಯೋದಿಲ್ಲ, ಬಾಯಾರಿಕೆ ಕೂಡ ಸರಿಯಾಗಿ ಆಗ್ತಾ ಇರಲ್ಲ. ಇವೆಲ್ಲ ಕಾರಣದಿಂದ ದೇಹಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶಗಳ ಕೊರತೆ ಉಂಟಾದಾಗ ನಿಮ್ಮ ಚರ್ಮ ಕಾಂತಿಯನ್ನು ಕಳೆದುಕೊಳ್ಳುತ್ತೆ, ಒಣಗೋ ರೀತಿ ನಿಮಗೆ ಹಿಂಸೆಯನ್ನು ಕೊಡ್ತಾ ಹೋಗುತ್ತೆ. ಇನ್ನು ದುಶ್ಚಟಗಳು ಕೂಡ ಇದಕ್ಕೆ ಕಾರಣವಾಗ್ತದೆ. ಬೀಡಿ ಸಿಗರೇಟ್ ಸೇದೋರ್ಗೂ ಕೂಡ ಚರ್ಮ ಒಣಗೋ ರೀತಿ, ಚರ್ಮ ಕಪ್ಪಾಗೋದು, ಚರ್ಮ ಬಿರುಸಾಗೋದು ಕಾಣಿಸ್ತಾ ಹೋಗುತ್ತೆ. ಇನ್ನು ಧೂಮಪಾನದ ಜೊತೆಗೆ ಮದ್ಯಪಾನ, ತಂಬಾಕು ಕೂಡ ಅದೇ ರೀತಿ ಸಮಸ್ಯೆಯನ್ನು ತಂದುಬಿಡುತ್ತೆ. ಹಾಗಾಗಿ ಇಂಥ ಚಟಗಳಿಂದ ನೀವು ಹೊರಗೆ ಬಂದರೆ ಕೇವಲ ಚರ್ಮ ಮಾತ್ರ ಅಲ್ಲ, ಇಡೀ ದೇಹವನ್ನು ನೀವು ಕಾಪಾಡ್ಕೊಳ್ಬೋದು. ಇನ್ನು ಮುಖ್ಯವಾದ ಸಮಸ್ಯೆ ಅಂತ ಹೇಳಿದ್ರೆ ಅಭ್ಯಂಗವಿಲ್ಲದ ದೇಹ. ಎಣ್ಣೆ ಸ್ನಾನವನ್ನು ಇತ್ತೀಚೆಗೆ ಎಲ್ಲರೂ ಮರ್ತಿದ್ದೀರಾ. ಯಾವುದೋ ಒಂದು ಹಬ್ಬದಲ್ಲಿ ಎಣ್ಣೆ ಸ್ನಾನ ಮಾಡಬೇಕು ಅಂದರೂ ಕೂಡ ಅದನ್ನು ಆಚರಿಸುವಂಥ ಪದ್ಧತಿಯನ್ನು ಮರ್ತಿದ್ದೀವಿ ಅಂತಲೇ ಹೇಳ್ಬೋದು. ಅಭ್ಯಂಗ ಅಂತಕ್ಕಂಥದ್ದು ನಿಮ್ಮ ದೇಹದ ತ್ವಚೆಯ ಹೊರಭಾಗ ಮತ್ತು ಒಳಭಾಗ ಎರಡನ್ನೂ ಕಾಪಾಡುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಮಾಂಸಖಂಡಗಳ ಆರೈಕೆ, ಮೂಳೆ ಆರೈಕೆಯನ್ನು ಕೂಡ ಇದು ಚೆನ್ನಾಗಿ ಮಾಡುತ್ತೆ. ಹಾಗಾಗಿ ನಿಮಗೆ ಸಮಯ ಇಲ್ಲ ಅಂದರೂ ವಾರಕ್ಕೆ ಒಮ್ಮೆ ಆದರೂ ಅಭ್ಯಂಗವನ್ನು ಮಾಡಿ. ಅಭ್ಯಂಗ ಸ್ನಾನಕ್ಕೆ ನೀವು ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಮತ್ತು ತುಪ್ಪ, ಆಕಳ ತುಪ್ಪವನ್ನು ಬೆರೆಸ್ತಕ್ಕಂಥದ್ದು, ಹೀಗೆ ನಿಮ್ಮ ಕೆಲವೊಂದು ಆಯಿಲ್ಗಳನ್ನು ಕೂಡ ಸೇರಿಸಿ ಅದನ್ನು ಅಭ್ಯಂಗವನ್ನು ಮಾಡೋದು ತುಂಬ ಉತ್ತಮವಾಗುತ್ತೆ. ಅಥವಾ ಯೋಗವನ ಬೆಟ್ಟದ ಅಭ್ಯಂಗ ತೈಲ, ಈ ಅಭ್ಯಂಗ ತೈಲವನ್ನು ಚಿಕ್ಕ ಮಕ್ಕಳಿಗೆ, ಆಗ ತಾನೇ ಹುಟ್ಟಿರೋ ಮಗುವಿಗೆ ನೀವೇನು ಬೇಬಿ ಆಯಿಲ್ಗಳಂತ ಬಳಸ್ತೀರಾ, ಈ ಅಭ್ಯಂಗ ತೈಲದಿಂದ ನಿಮ್ಮ ಮಕ್ಕಳ ಮಸಾಜನ್ನು ಮಾಡಿದ್ರೆ ಮಕ್ಕಳ ತ್ವಚೆ ಚೆನ್ನಾಗಿರುತ್ತೆ, ದೇಹ ಬೆಳವಣಿಗೆ ಚೆನ್ನಾಗಾಗುತ್ತೆ, ಮೂಳೆ ಬೆಳವಣಿಗೆ, ಮಸಲ್ಸ್ಗಳು ಗ್ರೋತ್ ಆಗುತ್ತೆ, ಮಗುವಿಗೆ ಉತ್ತಮ ಆರೈಕೆಯನ್ನು ನೀವು ಕೊಡ್ಬೋದು. ಹಾಗೆ ಬಾಣಂತಿ ಮತ್ತು ಗರ್ಭಿಣಿಯರಿಗೆ ಅಭ್ಯಂಗ ತೈಲವನ್ನು ಬಳಸಿದ್ರೆ ಆ ಒಂದು ತಾಯಿಯ
ಆರೈಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಮೂಳೆ ಮತ್ತು ಶಕ್ತಿ ಏನು ಕಳ್ಕೊಂಡಿರ್ತೀವಿ ಆ ಶಕ್ತಿಯನ್ನು ಮತ್ತೆ ಪಡೆದುಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಇನ್ನು ವಯಸ್ಸಾದಂಥವರಲ್ಲೂ ಕೂಡ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಒಂದು ಮೂಳೆ ನೋವಾಗ್ತಾ ಇದೆ, ಕೂತ್ರೆ ಹೇಳೋದು ಕಷ್ಟ ಆಗ್ತಾ ಇದೆ, ಮೈಯೆಲ್ಲ ಬಿರುಸಾಗ್ತಾ ಇದೆ, ಮೈ ಕಡಿತ ಆಗ್ತಾ ಇದೆ, ಈ ರೀತಿ ಸಮಸ್ಯೆ ಇದ್ದರೂ ಕೂಡ ಈ ಅಭ್ಯಂಗ ತೈಲವನ್ನು ಬಳಸೋದ್ರಿಂದ ಎಲ್ಲ ವಯಸ್ಸಿನಲ್ಲೂ ಕೂಡ ನಿಮಗೆ ಉತ್ತಮವಾದ ಫಲಿತಾಂಶವನ್ನು ನೀವು ಪಡೆದುಕೊಳ್ಬಹುದು. ಈ ರೀತಿ ಅಭ್ಯಂಗವಿಲ್ಲದ ದೇಹ ಕೂಡ ಸಮಸ್ಯೆಗೆ ಒಳಗಾಗ್ತಾ ಇದೆ. ಇವೆಲ್ಲವನ್ನು ನೀವು ಸರಿಪಡಿಸ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಈ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಇನ್ನು ಕೆಲವೊಂದು ಮನೆಮದ್ದುಗಳು ಅಂತ ಹೇಳೋದಾದರೆ, ಹೆಚ್ಚಿನ ಪ್ರಮಾಣದ ಹಾಲಿನ ಉತ್ಪನ್ನ, ದಿನಕ್ಕೆ ಕನಿಷ್ಠ ಅರ್ಧ ಲೀಟರಷ್ಟು ಹಾಲನ್ನು ನೀವು ಕುಡಿದಿದ್ದೆ ಆದರೆ ತ್ವಚೆ ಚೆನ್ನಾಗಿರುತ್ತೆ. ಪ್ರತಿ ಊಟದಲ್ಲೂ ತುಪ್ಪವನ್ನು ಬಳಸ್ತಾ ಇರಿ. ಹಾಗೆ ನೀವು ಬೆಳಗ್ಗೆ ಎದ್ದ ತಕ್ಷಣ 1-2 ಚಮಚ ತುಪ್ಪ ಸೇವನೆ ಮಾಡಿ 1 ಲೋಟ ಹಾಲು ಕುಡಿಯೋದ್ರಿಂದ ನಿಮ್ಮ ತ್ವಚೆ ಕಾಂತಿಯನ್ನು ಪಡೆದುಕೊಳ್ಳುತ್ತೆ. ಇನ್ನು ಹೊರಭಾಗದ ತ್ವಚೆಗೆ ಲೇಪನ ಅಂತ ಹೇಳಿದ್ರೆ, ಒಂದು, ನಿಮ್ಮ ಕೊಬ್ಬರಿ ಎಣ್ಣೆಗೆ ಸ್ವಲ್ಪ ಅರಿಶಿಣವನ್ನು ಸೇರಿಸಿ ಅದನ್ನು ಬೆಚ್ಚಗೆ ಮಾಡಿ ಮೈಗೆಲ್ಲ ಮಸಾಜ್ ಮಾಡಿ ಕಡಲೆ ಹಿಟ್ಟಿಂದ ನೀವು ಸ್ನಾನ ಮಾಡಿದ್ರೆ ಮೈ ಬಿರುಸು ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಗರಿಕೆ ಹುಲ್ಲನ್ನು ಅರೆದು ಅದರ ರಸವನ್ನು ಲೇಪನ ಮಾಡಿ ನೀವು ಕಡಲೆ ಹಿಟ್ಟಿನ ಸ್ನಾನವನ್ನು ಮಾಡೋದ್ರಿಂದ ಕೂಡ ಮೈ ಬಿರುಸು ಕಡಿಮೆ ಆಗ್ತಾ ಹೋಗುತ್ತೆ. ಪಪ್ಪಾಯ ಹಣ್ಣು, ಹಲಸಿನ ಹಣ್ಣು, ಈ ರೀತಿಯ ಹಣ್ಣುಗಳ ಸೀಸನಲ್ಲಿ ಯಾವ ಹಣ್ಣು ಸಿಗುತ್ತೆ ಹಣ್ಣುಗಳನ್ನು ನೀವು ಲೇಪನ ಮಾಡಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಕೂಡ ತ್ವಚೆಯ ಕಾಂತಿ ಹೆಚ್ಚಾಗ್ತಾ ಹೋಗುತ್ತೆ. ಕಪ್ಪಾಗಿರ್ತಕ್ಕಂಥ ಚರ್ಮವನ್ನು ನೀವು ನಿವಾರಣೆ ಮಾಡ್ಕೊಳ್ಬೋದು. ಇವೆಲ್ಲವನ್ನು ಮಾಡ್ತಾ ನಿಮ್ಮ ಆಹಾರ ಶುದ್ಧತೆ, ದೇಹ ಶುದ್ಧತೆ ಮತ್ತು ನೀರಿನ ಅಂಶವನ್ನು ದೇಹಕ್ಕೆ ಕೊಡ್ತಾ ಬಂದರೆ ನಿಮ್ಮ ಈ ಚರ್ಮದ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಜೊತೆಗೆ ಯೋಗವನ ಬೆಟ್ಟದ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ಳೋದ್ರಿಂದ ಬಹುಬೇಗ ಈ ಸಮಸ್ಯೆಯಿಂದ ಹೊರಗೆ ಬರ್ತೀರಾ. ಮುಂದಿನ ಚಳಿಗಾಲ ನಿಮಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ. ಇನ್ನು ಹೆಚ್ಚಿನ ಮಾಹಿತಿ ಮತ್ತು ಚಿಕಿತ್ಸೆ ಅವಶ್ಯಕತೆ ಇದ್ದರೆ ನೀವು ಭೇಟಿ ಮಾಡಬೇಕಾಗಿರುವಂಥ ಶಾಖೆಗಳು ಬೆಂಗಳೂರಿನ ಕನಕಪುರ ರಸ್ತೆ, ಕುಣಿಗಲ್ನ ಕೆಹುರ್ಳಿ ಬೋರ್ಸಂದ್ರ ಮತ್ತು ಚಿತ್ರದುರ್ಗದ ಸೀಬಾರ ಹಾಗೂ ಬಾಗಲಕೋಟೆಯ ನವನಗರದಲ್ಲಿ ಶಾಖೆಗಳಿದೆ. ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ನಿಮಗೆ ಹತ್ತಿರವಾಗ್ತಕ್ಕಂಥ ಶಾಖೆಯನ್ನು ಗುರುತಿಸಿ ಭೇಟಿ ಮಾಡ್ಬೋದು. ನಮಸ್ಕಾರ.